everyone fine. ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವಹೇಳನಕಾರಿ ಚಿತ್ರ ಸಿದ್ಧಪಡಿಸಿದ್ದು ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಂದ ಪ್ರಾರಂಭ ಆಗಿದ್ದು ಅನ್ನೋದನ್ನ ನೋಡಬೇಕಿದೆ. ಒಂದು ಅವಹೇಳನಕಾರಿ ಪೋಸ್ಟ್ ಏನಿದೆ ಅದು ಇಷ್ಟೆಲ್ಲ ಗಲಭೆಗೆ ಕಾರಣ ಆಗಿದೆ. ಹೀಗಾಗಿ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಕೂಡ ಇದೇ ಅರ್ಥದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು. ಈ ಅವಹೇಳನಕಾರಿ ಪೋಸ್ಟ್ ಏನಿದೆ ಅದನ್ನು ಸಿದ್ಧಪಡಿಸಿದ್ದು ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದನ್ನ ನೋಡ್ಬೇಕಲ್ಲ. ಪ್ರಕರಣಕ್ಕೆ ಪ್ರಚೋದನೆ ಮಾಡಿದ್ಯಾರು ಎಲ್ಲವನ್ನು ಕೂಡ ತನಿಖೆ ಮಾಡಿ ಪತ್ತೆ ಹಚ್ಚಬೇಕು. ಅಮಾಯಕರನ್ನ ಬಂಧಿಸಬೇಡಿ ಅಂತ ಹೇಳಿದ್ದೇನೆ. ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಉದಯಗಿರಿಯಲ್ಲಿ ನಡೆದಂತ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಉದಯಗಿರಿಯಲ್ಲಿ ಆಗಿರುವಂತಹ ಪ್ರಕರಣ ಏನಿದೆ, ಒಂದಷ್ಟು ಜನರು ಪೊಲೀಸರ ಮೇಲೆ ಆರೋಪ ಮಾಡ್ತಿದ್ದಾರೆ. ಬಿಜೆಪಿಗರು ಕೂಡ ಪೊಲೀಸರ ಮೇಲೆ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ಪ್ರತಿಕ್ರಿಯೆ. ಈಗ ತನ್ವೀರ್ ಸೇಠ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರಲ್ಲಿ ಅಮಾಯಕರನ್ನ ಬಂಧಿಸಬೇಡಿ ಅಂತ ಪೊಲೀಸರಿಗೆ ಹೇಳಿದ್ದೇನೆ. ಮತ್ತೊಂದು ಕಡೆ ಈ ಅವಹೇಳನಕಾರಿ ಚಿತ್ರವನ್ನ ಎಲ್ಲಿ ತಯಾರಿಸಿದ್ರು, ಎಲ್ಲಿಂದ ಶುರುವಾಯಿತು ಇದೆಲ್ಲ ಗಲಭೆ, ಯಾರು ಕಾರಣ, ಯಾರು ಪ್ರಚೋದನೆ ಕೊಟ್ಟಿದ್ದು, ಹೇಗಿದು ಪ್ರಚೋದನೆ ಆಗೋದಕ್ಕೆ ಕಾರಣ ಆಯಿತು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರಿಗ ತನಿಖೆ ನಡೆಸ್ತಾ ಇದ್ದಾರೆ. ಅದಾದ್ಮೇಲೆ ಸರಿಯಾದಂಥ ಮಾಹಿತಿ ತಿಳ್ಕೊಂಡು ಮಾತನಾಡೋದಕ್ಕೆ ಸಾಧ್ಯ. ಸದ್ಯಕ್ಕಂತೂ ಅಮಾಯಕರನ್ನು ಬಂಧಿಸಬೇಡಿ ಅಂತ ಹೇಳಿದ್ದೇವೆ. ಮತ್ತು ಸಂಪೂರ್ಣವಾದಂಥ ತನಿಖೆ ಕೂಡ ಆಗ್ತಾ ಇದೆ. ಒಂದು ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ಅದ್ಯಾರು ಅನ್ನೋದು ಗೊತ್ತಾಗಬೇಕಿದೆ. ಮತ್ತೊಂದು ಕಡೆ ಆ ಪೋಸ್ಟ್ನಿಂದಾಗಿ ಪ್ರವೋಕ್ ಆದಂಥ ವ್ಯಕ್ತಿ ಪ್ರಚೋದನಕಾರಿಯಾಗಿ ಒಂದು ಭಾಷಣ ಮಾಡಿದ್ರು, ಅವರನ್ನ ಪತ್ತೆ ಹಚ್ಚಬೇಕಿದೆ. ಜೊತೆಗೆ ಅವರನ್ನು ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಒಂದು ಕಡೆ SDPI ಕಾರ್ಯಕರ್ತ ಅಹಮದ್ ಅವರ ಶಾಮೀಲು ಕೂಡ ಇದರಲ್ಲಿ ಇದೆ ಎನ್ನಲಾಗ್ತಾ ಇದೆ, ಅವರು ಅರೆಸ್ಟ್ ಆಗಿಲ್ಲ. ಮತ್ತೊಂದು ಕಡೆ ಈ ಮಸ್ತಾಕ್ ಅವರ ಒಂದಷ್ಟು ಭಾಷಣ ಏನಿದೆ ಅದೇ ಕಾರಣ ಎನ್ನಲಾಗ್ತಾ ಇದೆ, ಅವರನ್ನು ಕೂಡ ಬಂಧಿಸಿಲ್ಲ. ಹಾಗಾಗಿ ಇವರೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸ್ಬೇಕಲ್ಲ. ಅದಾದ್ಮೇಲೆ ಎಲ್ಲಿಂದ ಶುರುವಾಗಿದ್ದು, ಇಲ್ಲಿಗೆ ಬಂದು ನಿಲ್ಲೋದಕ್ಕೆ ಯಾರ್ಯಾರಲ್ಲಿ ಸಹಕಾರ ಕೊಟ್ಟಿದ್ದು. 1-1.5 ಸಾವಿರ ಜನರು ಏಕಾಏಕಿಯಾಗಿ ಅಲ್ಲಿ ಪೊಲೀಸ್ ಠಾಣೆ ಎದುರುಗಡೆ ಜಮಾವಣೆ ಆಗ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ, ಪೊಲೀಸರ ಜೀಪ್ ಅಂತಲೂ ನೋಡಲ್ಲ, ಕ್ಯಾರೆ ಅಂದ ಈ ರೀತಿಯಾಗಿ ವರ್ತಿಸ್ತಾರೆ ಅಂದರೆ ಇವರೆಲ್ಲರೂ ಈ ರೀತಿಯಾಗಿ ಪ್ರವೋಕ್ ಆಗೋದಕ್ಕೆ ಏನು ಕಾರಣ, ಅದನ್ನು ಕೂಡ ಪತ್ತೆ ಹಚ್ಚಬೇಕು ಅಂತ ಈಗ ತನ್ವೀರ್ ಸೇಠ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ 3-4 ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಒಂದು ಪೋಸ್ಟು, ಮತ್ತೊಂದು ಪ್ರಚೋದನಕಾರಿ ಭಾಷಣ, ಅದೇ ರೀತಿಯಾಗಿ ಕಲ್ಲು ತೂರಾಟಕ್ಕೆ ಬಂದವರು ಯಾರು, ಎಲ್ಲ ಸಿದ್ಧತೆ, ಅಲ್ಲಿ ಜಲ್ಲಿ ಮೂಟೆಗಳು ಕೂಡ ಸಿಕ್ಕಿದೆ. ಹಾಗಾಗಿ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ರು ಅಂತ ಒಂದಷ್ಟು ವಿಜುವಲ್ಸನ್ನು, ಅಲ್ಲಿನ CCTV ದೃಶ್ಯಗಳನ್ನ ಆಧಾರವಾಗಿಟ್ಕೊಂಡು ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. FIR ಕೂಡ ದಾಖಲಾಗಿದೆ. ಬಟ್ ಅವರಷ್ಟೇ ಅಲ್ಲ ಕೃತ್ಯ ಎಸಗಿರೋರು, ಇನ್ನೂ ಅನೇಕ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ನಿಜಕ್ಕೂ ಕೂಡ ಇಲ್ಲಿ ಕೃತ್ಯ ನಡೆಯೋದಕ್ಕೆ, ಕಲ್ಲು ತೂರಾಟ ಆಗೋದಕ್ಕೆ ನಿಜವಾದಂಥ ಕಾರಣೀಕರ್ತ ಯಾರು ಅನ್ನೋದು ಗೊತ್ತಾಗಬೇಕಲ್ಲ, ಕಾಣದ ಕೈಗಳು ಯಾರು ಅಂತ. ಅದನ್ನು ಈಗ ಪೊಲೀಸರು ಪತ್ತೆ ಹಚ್ಚುವಂಥ ತನಿಖೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ತನ್ವೀರ್ ಸೇಠ್ ಅವರು ಕೂಡ ಹಾಗೇನೆ ಪ್ರತಿಕ್ರಿಯೆ ಕೊಟ್ಟಿರೋದು. ಇನ್ನೂ ಕೂಡ ತನಿಖೆ ಆಗ್ತಿದೆ, ಅದಾದ್ಮೇಲೆ ಮಾಹಿತಿ ಗೊತ್ತಾಗುತ್ತೆ ಅಂತ. ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂತು, ಯಾರಿಂದ ಹಾಕಿದೆ ಅಂಥವ್ರನ್ನ ದಸ್ತಗಿರಿ ಮಾಡಿದ್ದೀರಾ, ಅದನ್ನು ಸಿದ್ಧಪಡಿಸಿದ್ದು ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ಕೂಡ ನೋಡಬೇಕು. ಅದರ ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಚೋದನೆ ಯಾರಾದರೂ ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಪತ್ತೆ ಹಚ್ಚಬೇಕು ಅಂತದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸೊ ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ. ಹಾಗಾಗಿ ಪೊಲೀಸವರು ಯಾರನ್ನ ದಸ್ತಗಿರಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಹಾಗಾಗಿಯೂ ಕೂಡ ಒಂದು ಅಡ್ವೊಕೇಟ್ಸ್ಗಳ ತಂಡನ ನಾನು ಈಗಾಗಲೇ ಮಾತಾಡ್ತಾ ಇದ್ದೇನೆ. ಸಾಕಷ್ಟು ಪೋಷಕರು ಅಲ್ಲಿ ದಸ್ತಗಿರಿ ಮಾಡಿದ ಕೂಡಲೇ ನನ್ನ ಮಕ್ಕಳು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಅಳಲು ತೋರ್ಕೋತಾರೆ. ಸತ್ಯ ಸಂಗತಿಗಳನ್ನ ನೋಡುವಂಥದ್ದಕ್ಕೆ ಒಂದು ಅಡ್ವೊಕೇಟ್ಸ್ನ ತಂಡವನ್ನು ನಾನು ಈ ಹಿಂದೆ ಕೂಡ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ಸಹಾಯ ಆಗುವಂಥದ್ದಕ್ಕೆ ಏನಾಗಬೇಕು ಅಂಥದ್ದು ಮಾಡ್ತೇವೆ. ಒಟ್ಟಾರೆ ತಪ್ಪಿಸ್ತರು ಯಾರೇ ಇರಲಿ ಕ್ಷಮೆ ಅನ್ನೋದಿಲ್ಲ. ಆ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂದು